ಮಗಳು ಭಾರತೀ ದೇವಿ ವಿಕೃತಿ ಶಾಸ್ತ್ರಗಳಲ್ಲಿ ವನಜ ಸಂಭವನ ರಸೆ ಸತ್ಕರ್ಮಗಳ ನಡೆಸಿ ಸುಜ್ಞಾನ ಮತಿ ಎತ್ತುಗತಿ ಪಾಲಿಸುವ ನಮ್ಮ ಪೋಮಾನನು ಚಿತ್ತದ ಆನಂದ ಸುಖವ ನೀವಳು ರಮ ಭಕುತ ಜನರೊಡೆಯ ಸಿರಿ ಪುರಂದರ ವಿಠಲನು ಸತತಯವರುಳು ನಿಂತು ಈ ಕೃತಿಯ ನಡೆಸುವನು. ಮಧ್ವಾಂತರ್ಗತ ವೇದವ್ಯಾಸಾಯ ನಮಃ. ರಾಘವೇಂದ್ರ ವರದೇಂದ್ರ ಗುರುಭ್ಯೋ ನಮಃ. ಸೂರ್ಯೇಂದ್ರ ತೀರ್ಥ ಗುರುಭ್ಯೋ ನಮಃ. ಗುರುಜಗನ್ನಾಥದಾಸಾರ್ಯ ಗುರುಭ್ಯೋ ನಮಃ. ಶ್ರೀ ವರದೇಶದಾಸಾರ್ಯ ಗುರುಭ್ಯೋ ನಮಃ. ಪೂಜ್ಯ ಅಪಣಾಚಾರ್ಯರಿಗೂ ಪೂಜ್ಯ ಗುರಾಚಾರ್ಯರಿಗೂ ದೀರ್ಘ ದಂಡ ನಮಸ್ಕಾರವನ್ನು ಸಲ್ಲಿಸುತ್ತಾ ಶ್ರೀಮತಿ ವಿಜಯಲಕ್ಷ್ಮಿ ತುರ್ಯಾಳ್ ಹಾಗೂ ಸಕಲ ಅಧ್ಯಾತ್ಮ ಬಂಧುಗಳಿಗೂ ನಮಸ್ಕರಿಸುತ್ತಾ ಶ್ರೀ ವೆಂಕಟದಾಸರ ಚರಿತ್ರಾಂಶದ ಭಾಗವನ್ನ ಚಿಂತನೆ ಮಾಡೋಣ. ನಿನ್ನೆ ದಿವಸ ಅವರ ಕೃತಿ ತಿರುಪತಿ ಗಿರಿಯಾತ್ರೆಯ 3 ಅಧ್ಯಾಯಗಳ ಒಂದು ಸಾರಾಂಶವನ್ನು ನಾವು ತಿಳ್ಕೊಂಡಿದ್ದೀವಿ. ನಿನ್ನೆ ದಿವಸ ಕರ್ಣಿಕರು ಪರಮಾತ್ಮನ ದರ್ಶನವನ್ನು ಮಾಡಿ ಉತ್ಸವಾದಿಗಳನ್ನು ನೋಡಿ ತಾವಿರ್ತಕ್ಕಂಥ ಜಾಗದಲ್ಲಿ ಬಂದು ತಿರುಗಿ ಊರಿಗೆ ಹೋಗಲ್ಯಾಂಗೆ ನಿನ್ನಿರವ ಬಿಟ್ಟು ಎನ್ನುತ್ತ ಮನದಿ ಮರುಗುತ್ತಲೇ ಮಲಗಿರಲು ತಿರುಮಲನ ಕಂಡನು ಆಗ ಕನಸಿನಲ್ಲಿ. ಪರಮಾತ್ಮ ನಿನ್ನ ಬಿಟ್ಟು ನಾನು ಹೇಗೆ ಹೋಗಲಿ ಅಂತ ಹೇಳಿ ಚಿಂತೆಯಲ್ಲಿ ಮಲಗಿರ್ತಾರೆ. ಆವಾಗ ಪರಮಾತ್ಮ ಅವರ ಕನಸಿನಲ್ಲಿ ಬರ್ತಾನೆ. ಪ್ರಾಜ್ಞಾನಾಮಕ ಪರಮಾತ್ಮ ಜೀವಿಯ ಹೃತ್ಕಮದಲ್ಲಿ ಇದ್ದು ಸುಷುಪ್ತ ಅವಸ್ಥೆ ಕೊಡ್ತಾನೆ. ತೇಜಸ್ಸನು ಕಂಠದಲ್ಲಿ ಇದ್ದು ಜೀವನಿಗೆ ಸ್ವಪ್ನಾವಸ್ಥೆಯನ್ನು ಕೊಡ್ತಾನೆ. ವಿಶ್ವನ ದಕ್ಷಿಣಾಕ್ಷಿಯಲ್ಲಿದ್ದು ಜೀವನಿಗೆ ಜಾಗ್ರಾವಸ್ಥೆ ಕೊಡ್ತಾನಂತೆ. ಇಲ್ಲಿ ತೇಜಸ್ಸನ ಪರಮಾತ್ಮ ಸ್ವಪ್ನಾವಸ್ಥೆ ಕೊಡ್ತಕ್ಕಂಥ ಒಂದು ರೀತಿಯಲ್ಲಿ ಪರಮಾತ್ಮ ಕನಸಿನಲ್ಲಿ ಬರ್ತಾನೆ. ಅದನ್ನ ವೆಂಕಟದಾಸ 4ನೇ ಅಧ್ಯಾಯದಲ್ಲಿ ಕೋಲು ಪದ ಧಾಟಿಯಲ್ಲಿ ಈ ಒಂದು ಕನಸಿನ ವಿವರಗಳನ್ನ ಅವರು ದಾಖಲಿಸಿದ್ದಾರೆ, ರಚನೆ ಮಾಡಿದ್ದಾರೆ. ಕೋಲು ಕೋಲನ್ನ ಕೋಲ ಮುತ್ತಿನ ಕೋಲು ಕೋಲನ್ನ ಕೋಲ ಕೋಲ ನಡುವ ಬನ್ನಿ ಬಾಲ ವೆಂಕಟಪತಿ ಲೀಲೆ ಕೊಂಡಾಡುತ್ತಲೀ ಶ್ರೀಹರಿಯು ತಾನು ಸ್ವಪ್ನದಿಯ ಕರುಣಿಕನಿಗೆ ಬಿರಿದ ವಚನವನೀಗರಹುವೆನ ಕೋಲು ಕೋಲನ್ನ ಕೋಲ. 3 ರೂಪದನ್ನಯ 3 ಮೂರ್ತಿಗಳನ್ನು ಪುರಪರಿವಾರದೊಡನೆ ಕೊಳ್ಳೆಂದನು ಕೋಲು ಕೋಲನ್ನ ಕೋಲ. ಸೃಷ್ಟಿ ಸ್ಥಿತಿಲಯ ಪ್ರವಿಷ್ಟ ಸ್ವರೂಪದಲ್ಲಿ ಶ್ರೇಷ್ಠನಾಗಿ ನಾ ಸ್ಪಷ್ಟ ಮೆರೆವೆನೆಂದ ಕೋಲು ಕೋಲನ್ನ ಕೋಲ. ಹಿಂದಕ್ಕೆ ಬಹುಮಂದಿ ನಿನ್ನಂದದಿ ನುಡಿಯಲು ಅಂದಿಗೆ ಪೇಳಿದ್ದು ಇಂದು ಪೇಳುವೆನೆಂದ ಕೋಲು ಕೋಲನ್ನ ಕೋಲ. ಕಮಲಜ ಅರ್ಚಿಸಿದ ವಿಮಲ ಸುಭಕ್ತಿಯಲಿ ಅಮಿತ ಮುನಿಗಳಿದುವರೆಗೆ ಪೂಜಿಪರೆಂದ ಕೋಲು ಕೋಲನ್ನ ಕೋಲ. ಪಾಂಡುನಂದನರು ತಾವು ದುಂಡು ತಿರುಗಿದರು ಖಂಡದಿಂ ಪೂಜಿಸಿ ಕಂಡರನ್ನನು ಎಂದ ಕೋಲು ಕೋಲನ್ನ ಕೋಲ. ತೋಂಡ ಸಾರ್ವಭೌಮ ಮತ್ತೆ ಭಾಂಡಕಾರಿ ಭೀಮ ಪ್ರಚಂಡ ಭಕ್ತಿಂ ತನು ದಿಂಡು ಗೆಡಹಿದರೆಂದ ಕೋಲು ಕೋಲನ್ನ ಕೋಲ. ಇಲ್ಲಿ ಇದ್ದರೇನು ತಿಳಿ ನಿನ್ನಲ್ಲೇ ಇರುವೆನೆಂದು ಕುಲ್ಲ ಸ್ತಂಭಕ್ಕೆ ಬಡಿಯೇ ಅಲ್ಲೇ ಬಂದೆಂದನು ಕೋಲು ಕೋಲನ್ನ ಕೋಲ. ಹರಿಸಿದಲ್ಲಿ ಇರುವೆ ಅರುಗುರು ಮನೆಯಲ್ಲಿ ಇರುವೆ ಸೆರೆಮನೆಯನ್ನ ಜನ್ಮ ಸ್ಥಳವೆಂದೊರೆದನು ಕೋಲು ಕೋಲನ್ನ ಕೋಲ. ಕುರುಕ್ಷೇತ್ರದ ರಣದಿ ನಾನರುಹಿದ ಗೀತೆಯನು ನರ್ಗೆ ವಿಶ್ವರೂಪ ತೋರಿದೆನೆಂದನು ಕೋಲು ಕೋಲನ್ನ ಕೋಲ. ದುಷ್ಟರ ಸಂಘದಿಂದ ನಾ ಕೆಟ್ಟನೆಂದೆನ ಬ್ಯಾಡ ಶಿಷ್ಟ ವಿಭೀಷಣೆದ್ದ ಮೆಟ್ಟು ನೋಡೆಂದನು ಕೋಲು ಕೋಲನ್ನ ಕೋಲ.
ಬಾಲ್ಯದ ಆಟದಲ್ಲಿ ನೀ ಕಾಲ ಕಳಿಯ ಬ್ಯಾಡ, ಬಾಲಧ್ರುವಗೆ ಕೊಟ್ಟೆ ಮೇಲಾದ ಪದವಿಯಂದ ಕೊಲುಕೊಲನ ಕೋಲ. ನಿಜ ಪೇಳುವೆ ನಾನು ಈ ತ್ರಿ ಜಗದಲ್ಲಿ ತುಂಬಿರುವೆ, ದ್ವಿಜನಾರಗ ಎನ್ನೆ ನಿಜ ಗತಿ ಚಂದನು ಕೊಲುಕೊಲನ ಕೋಲ. ಕಡು ಬಡವನು ಎಂದು ನೀ ಗಡಬಡಸದರೆಂದು, ಬಡವ ಕುಚೇಲಗೆ ತಡಿದೆವಲಿದೆನೆಂದ ಕೊಲುಕೊಲನ ಕೋಲ. ಮಾನ ಮಾಡಿದೆನೆಂದು ಮನುದನು ಮಾನ ಬಿಡು ಎಂದು, ಆನೆತ ಕರೆಯಲು ನಾನೇ ಪೊರೆದೆನೆಂದ ಕೊಲುಕೊಲನ ಕೋಲ. ಅಳ್ಳಿಲ್ಲು ಸೇವೆಯು ಎಂದು ನೀ ಬಳಲದಿರು ಎಂದು, ಮಳೆಯಗರೆದೆ ವಸ್ತು ತುಣುಕು ಸೀರೆಗೆಂದ ಕೊಲುಕೊಲನ ಕೋಲ. ಆಧರಿಸಿ ಕರಿಯೇ ನಾವಿದುರನಾಲಯಕ್ಕೆ ಪೋದೆ, ಮೋದದಿಂದ ಶಬರಂಜಲುಂಡೆನೆಂದ ಕೊಲುಕೊಲನ ಕೋಲ. ವಾಯುಧ್ವಜನ ರಥದ ಹಯಗಳನ ನಡೆಸಿದೇನು, ನೋಯಗೊಡೆ ನನ್ನ ಭಕ್ತರನೆಂದನು ಕೊಲುಕೊಲನ ಕೋಲ. ಶಿಷ್ಟರ ಪೊರೆವದಕೆ ನಾಮ ದುಷ್ಟರ ಮುರಿವದಕೆ, ಅಷ್ಟು 2 ರೂಪ ತೊಟ್ಟೆ ನಾನೆಂದನು ಕೊಲುಕೊಲನ ಕೋಲ. ಉರಗ ಪೊರೆವದಕೆ ನಾ ಬರುವೆನು ತ್ವರಿತದಲ್ಲಿ, ಅರಿಯದು ಈಗಿ ರಹಸ್ಯವೆಂದನು ಕೊಲುಕೊಲನ ಕೋಲ. ಕಾಲ ಬರಲಿ ಮುನ್ನ ಎನ್ನ ಎಲೀಲೆ ತೋರುವೆ ಘನ್ನ, ಪಾಲಿಪೆ ನಿಮ್ಮನ್ನೆಲ್ಲರನೆಂದನು ಕೊಲುಕೊಲನ ಕೋಲ. ರೂಪವ ಕಂಡು ಕರುಣಿಕ ಹರ್ಷದಿ ಮೈ ಮರೆಯೇ, ಮರೆಯಾಗಲು ಹರಿ ಮೈ ಮುರಿದೆದ್ದನು ಕೊಲುಕೊಲನ ಕೋಲ. ಲಕ್ಷ್ಮೀ ಪ್ರಿಯನ ಮಾತು ತಾನು ಲಕ್ಷದಲ್ಲಿ ತಂದು, ಅಕ್ಷಣ ಕೊಂಡನಪೇಕ್ಷೆಯಿಂದೆಲ್ಲವ ಕೊಲುಕೊಲನ ಕೋಲ. ಪ್ರತಿಮೆ ಹೊತ್ತುಕೊಂಡು ಶ್ರೀಪತಿ ಸನ್ನಿಧಿಗೆ ಬಂದು, ಕ್ಷಿತಿಪತಿ ಸಲಹೆಂದಪ್ಪಣೆ ಬೇಡಿದ ಕೊಲುಕೊಲನ ಕೋಲ. ವರ ವೆಂಕಟನ ಪಾದಕ್ಕೆ ಹರುಷದಿ ಸೆರಬಾಗಿ, ತಿರುಗಿ ನೋಡ ತಲೆಗಿರಿ ಎಳಿದ ನಗ ಕೊಲುಕೊಲನ ಕೋಲ. ಕೋಲುಕೊಲನ ಕೋಲ ಮುತ್ತಿನ ಕೋಲುಕೊಲನ ಕೋಲ. ಕೋಲ ನಡುವ ಬನ್ನಿ ಬಾಲ ವೆಂಕಟಪತಿ, ಅರಿಯೋ ತಾನು ಸ್ವಪ್ನದ ಆಕರ್ಣಿಕನಿಗೆ ಬೀರಿದ ವಚನವ ನೀಗರಹುವೆನ. 3 ರೂಪ ದನ್ನಯ 3 ಮೂರ್ತಿಗಳನ್ನು ಪುರ ಪರಿವಾರದೊಡನೆ ಕೊಳ್ಳೆಂದನು. ನೀನು ಯಾವುದೇ ಚಿಂತೆ ಮಾಡಬೇಡಪ್ಪ. ಹಿಂದಕ್ಕೆ ಅನೇಕ ಜನ ಭಕ್ತಿ ಭಾವವನ್ನು ಅರ್ಚರಿಸಿ ನನ್ನಿಂದ ಅನುಗ್ರಹಿತರಾಗಿದ್ದಾರೆ. ನೀನು ಸಹಿತ 3 ಮೂರ್ತಿಗಳನ್ನ ಪುರ ಪರಿವಾರದನ್ನೇ ತೀರ್ಕೊಂಡವಳನ್ನ ನೀನು ಪೂಜೆ ಮಾಡು ನಿರಂತರವಾಗಿ ಅಂತ ಹೇಳಿ ಆಜ್ಞೆ ಮಾಡ್ತಾನೆ ಪರಮಾತ್ಮ. ಅನೇಕ ಭಗವದ್ಭಕ್ತರನ್ನ ಉದಾಹರಣೆ ಕೊಡ್ತಾನೆ ಅಲ್ಲಿ. ಈ ರೀತಿಯಾಗಿ ಪರಮಾತ್ಮ ಕನಸಿನಲ್ಲಿ ಬಂದಾಗ ಆಜ್ಞೆ ಮಾಡಿದ ಪ್ರಕಾರ ಎದ್ದು ಅವೆಲ್ಲವನ್ನ ತೆಗೆದುಕೊಂಡು ಪರಮಾತ್ಮನ ಪ್ರತಿಮೆಯನ್ನ ಹೊತ್ತುಕೊಂಡು ಪರಮಾತ್ಮ ಸನ್ನಿಧಿಗೆ ಬಂದು, ಪರಮಾತ್ಮ ನನ್ನ ಸಲಹೆ, ನನ್ನನ್ನು ಸಲಹು, ನನ್ನನ್ನು ಕಾಪಾಡು ಅಂತ ಬೇಡಿ ವಾಪಸ್ಸು ಆ ಗಿರಿ ಇಳಿದು ಊರಿನ ಕಡೆ ಬರ್ತಾರೆ. ಈ ರೀತಿಯಲ್ಲಿ ಗಿರಿಯನೆ ಇಳಿದು ದಾರಿ ಹಿಡಿದು ತನ್ನ ಈ ರೀತಿಯಲ್ಲಿ ಗಿರಿಯನೆ ಇಳಿದು ದಾರಿ ಹಿಡಿದು ತನ್ನಯ ಪುರದ ಊರು ಕೆಲವು ದಾಟುತ್ತ ಬಂದನು ನಿಜ ಊರ ಸಮೀಪಕ್ಕೆ ತಾನಂದು. ಗಿರಿಯಿಂದಲೇ ಬಂದಿರುವನು ಶ್ರೀಗಿರಿಯಯ್ಯನ ಸಹಿತವೆಂದು ಭರದಿಂದಲೇ ತನ್ನವರಿಗೆ ತಿಳಿಸಲು ಪೇಳಿದವರ ದೂತಗೆ ಕರುಣಿತನಂದು. ಪುರವ ಪಕ್ಕ ದೂತ ತಡ ಮಾಡದಲೆ
ಅರಿಕೆ ಮಾಡಿಕೊಂಡೆಲ್ಲರಿಗೆ ಉರಗ ಶಯನನಾಯದರುಗಳು ಒದಕ್ಕೆ ಬರುವ ಬಗೆಯ ವರ್ಣಿಪೆನಿಗೆ ಅಮಾರ ಅಮಾರ ಗೋತು ಮಾಂಪಾಹಿ. ಈ ರೀತಿಯಾಗಿ ಊರ ಸಮೀಪ ಬಂದ್ಮೇಲೆ ದೂತನ ಕಳಿಸ್ತಾರೆ. ನಾನು ಗಿರಿ ಅಯ್ಯನ ಸಹಿತವಾಗಿ ಬಂದಿದ್ದೇನೆ, ಆತ ನನ್ನ ಎದುರುಗೊಳ್ಳಕ್ಕೆ ಎಲ್ಲರೂ ಬನ್ನಿ ಅಂತ ಹೇಳಿ ಆ ದೂತ ಮನೆಗೆ ಹೋಗಿ ಕರ್ಣಿಕರ ಮನೆಗೆ ಹೋಗಿ ಹೇಳ್ತಾನೆ. ಬಂದನೆಂಬೋ ವಾರ್ತೆ ಬಾಂಧವರು ಕೇಳುತ್ತಲೇ ಅಂದರಿ ಪರಿಯಾಗ ನಿಂತಿದ್ದ ದೂತನಿಗೆ ಬಂದನೆಯ ನಮ್ಮಡೆಯ ಕಂದಾದಗಿರಿ ಎಂದ ಬಂಧನೆ ಸಿರಿಗಿರಿ ನಿಲಯನ ಕೂಡಿ ಹೇಳಿ ಆತನ್ನ ಕಳಿಸಿ ನಾವು ಬರ್ತೀವಿ ಅಂತ ಹೇಳಪ್ಪ ಅಂತ ಅದನ್ನ ಕಳಿಸಿ ಪರಿಚಾರಕನ್ನು ಕರೆದು ಊರಿನ ಜನರಿಗೆ ಎಲ್ಲಾ ಗುರುಗಳಿಗೆ ಮತ್ತು ಬೇರೆ ಬಾಧ್ಯಗಳನ್ನ ಹೊಗಳು ಭಟರು ಎಲ್ಲರನ್ನು ಕರೆಸಿ ಆ ಮೂರ್ತಿಯನ್ನ ಪಾಲಿಕೆಯಲ್ಲಿ ಇಟ್ಕೊಂಡು ತಮ್ಮ ಮನೆಗೆ ಕರೆತರ್ತಾರೆ. ಬಂದ ಮೇಲೆ ಗುರುಗಳಿಗೆ ಹಿರಿಯರಿಗೆ ನಮಸ್ಕಾರ ಮಾಡಿ ಬರೋದ ಜನ ಅಪ್ಪಿಕೊಳ್ತಾನೆ ಕರ್ಣಿಕರು. ಗಿರಿಯಾತ್ರೆಯ ಮಹಿಮೆಯನ್ನು ಒಂದು ಮರೆಯದೆ ತನ್ನೆರವ ಬಿಟ್ಟದು ಹಿಡಿದು ಮರಳಿ ಬಂದಿಹವರೆಗೆ ತಾನು ಹೋಗಿ ಹಿಡ್ಕೊಂಡು ಪುನಃ ಬಂದಿರುವ ಎಲ್ಲಾ ವಿಷಯಗಳನ್ನ ಗುರು ಹಿರಿಯ ಮುಂದೆ ಒಪ್ಪಿಸ್ತಾರೆ. ಸರಸಾಗಿ ಪೇಳಿದನು ನೆರೆದ ಮಂದಿಗಾಗ ಹರ್ಷದಿಂದುಪ್ಪಿದರು ಸರ್ವರು. ಆಗ ಎಲ್ಲರಿಗೆ ಬಹಳ ಖುಷಿ ಆಗ್ತದೆ. ಮುಂದೆ ಈಶ್ವರನಾಮ ಸಂವತ್ಸರ 1619 ಈಶ್ವರನಾಮ ಸಂವತ್ಸರದಲ್ಲಿ ಈ ಒಂದು ಚರಿತ್ರೆ ಆಗಿದೆ. ಮೂರ್ತಿಗಳು ಬಂದವೆ. ಮುಂದೆ 1680 ಇಸ್ವಿ ರಾಮನವಮಿ ದಿವಸ ಈ ಒಂದು ಮೂರ್ತಿಯ ಪ್ರತಿಮಾರ್ಚನೆ ಆಗ್ತದೆ. ವೇದ ವಿಧಿಯಿಂದ ಪೂಜೆ ಗೈಯುತ್ತರೆ ಸಾಧು ವಂದಿತರಾಗಲ್ಲಿ ಉದಯದ ಕಿರಣಗಳಂತೆ ಪಳೆದವು ಮಧ್ವ ಮಂದಿರನ ವಿಗ್ರಹವು. 12 ವತ್ಸರ ಚೈತ್ರ ಮಾಸದ ಶುದ್ಧ ನೈಮಿಯ ದಿನ ಪ್ರತಿಮೆಯಲ್ಲಿ 12 ಪ್ರಭೆಯೋಳು ಹೊಳೆಯುತ್ತ ರುದಿಸಿದ 12 ಘಳಿಗಾಗಲ್ಲಿ ಶ್ಯಾಮ ಸುಂದರನ ವಿಮಲ ಮೂರ್ತಿಯ ಗ್ರಾಮಾಧಿಪನೊಬ್ಬನೆ ನೋಡಿ ಪ್ರೇಮದೆ ಜನರೈ ತೋರೈ ಎನ್ನುತ್ತಾ ಸ್ವಾಮಿಗೆ ಮರೆಯಿಡಲಾಗಲ್ಲಿ ಲಕ್ಷ್ಮಪತಿಯು ಅವನಿಚ್ಛೆಯಂತೆ ಪ್ರತ್ಯಕ್ಷನಾಗಿ ನಿಂತನು ಅಲ್ಲಿ. ತಕ್ಷಣಕ್ಕೆಲ್ಲರೂ ಭಕ್ತ ರಕ್ಷಕನನ್ನು ಈಕ್ಷಿಸಿದರು ಆ ಸ್ಥಳದಲ್ಲಿ. ಧಾರುಣೀಶ 16 ನಿಮಿಷ ರೂಪ ತೋರಿ ಮಾಯಾವಾದ ನೆರೆದಿದ್ದ ಧರಣಿಸುರರು ಕರುಣಿಕನನ್ನು ಬಲು ಹೊಗಳಿದರಾಗ. ಈ ರೀತಿಯಾಗಿ ರಾಮನ ದಿವಸ ಪೂಜೆ ಮಾಡುವಾಗ ಪರಮಾತ್ಮ ತನ್ನ ರೂಪವನ್ನು ಆ ಮೂರ್ತಿಯಲ್ಲಿ ಪ್ರಕಟಗೊಳಿಸ್ತಾನೆ. ಗ್ರಾಮಾಧಿಪ ಕರ್ಣಿಕರಿ ಗುರಪ್ಪನವರಿಗೆ ಬಹಳ ಒಂದು ಇದಾಗ್ತದೆ, ಖುಷಿ ಆಗ್ತದೆ. ಸ್ವಾಮಿ ನನಗೆ ದರ್ಶನ ಕೊಟ್ಟರಲ್ಲ, ಇಲ್ಲಿ ಇರ್ತಕ್ಕಂಥ ಎಲ್ಲಾ ಭಗವದ್ಭಕ್ತರಿನ ದರ್ಶನ ಕೊಡು ಅಂತ ಹೇಳಿ ಧಾರುಣೀಶ 16 ನಿಮಿಷ ಎಲ್ಲಾ ಭಕ್ತರಿಗೆ ತನ್ನ ರೂಪನ್ನ ತೋರಿಸಿ ಮಾಯ ಆಗ್ತಾನೆ. ಆಗ ಎಲ್ಲ ಧರಣಿಸರು ಕರ್ಣಿಕರನ್ನ ಬಹಳ ಹೊಗಳ್ತಾರೆ. ಮುಂದೆ ನೈವೇದ್ಯ, ಭೂರಿ ಭೋಜನ ಇವೆಲ್ಲ ಆಗ್ತವೆ. ಚೈತ್ರ ಮಾಸವರು ಅಂದ್ರ ಪಾನಕ ಪೂಜೆಯನ್ನು ಮಾಡ್ತಾರೆ. ಆವಾಗ ಅವ್ರು ಗುರು ಹೇಳ್ತಾರೆ, ಆ ಪಾನಕ ಇರ್ಲಪ್ಪ, ಈ ಪಾನಕ ಪೂಜೆ ಆಗಲಿ ಅಂತ ಹೇಳಿ ಹರಿಕಥಾಮೃತಸಾರವನ್ನ ಮತ್ತೊಂದು ಸಲ ಗಿರಿಯಾತ್ರೆ ಹೋಗಿ ಮುಂಚೆ ಹರಿಕಥಾಮೃತಸಾರ ಪಠಣೆ ಮಾಡಿಸಿದ್ರು ಗುರುಗಳು. ಪುನಃ ಬಂದ ನಂತರ ಅವತ್ತು ರಾಮನವಮಿ ದಿವಸ ಇಡೀ ದಿವಸ ಹರಿಕಥಾಮೃತಸಾರ ಪಾರಾಯಣ ಮಾಡಿಸ್ತಾರೆ. ನಾವು ಸಹಿತ ಆ ಒಂದು ಸಂದರ್ಭದಲ್ಲಿ, ರಾಮನ ಸಂದರ್ಭದಲ್ಲಿ ಇವತ್ತಿಗೂ ಆ ಹರಿಕಥಾಮೃತಸಾರ ಪಾರಾಯಣ ಮಾಡ್ತಕ್ಕಂಥ ಪದ್ಧತಿಯನ್ನು ರೂಢಿಸಿಕೊಂಡು ಬಂದಿದ್ದೇವೆ ಅಂತ ಹೇಳುತ್ತಾ, ಭಾರ್ಗವ ನುದೀಸಿ ಮೂಡಲ ದೆಸೆಯಲ್ಲಿ ಸಮಗ್ರ ಪೂರ್ತಿಯಾಗಲು ಕಥೆಯು ಶೀಘ್ರವಾಗಿ ನರ್ತನ ಪದ್ಯಗಳಿಂದ ಸ್ತೋತ್ರವ ಗೈಯುತ್ತ ನಲಿದರು. ಆಗ ನಾಗಗಿರೀಶಿಗೆ ವಂದಿಸಿ ಎಲ್ಲರೂ ಸಾಗಿದರು ತಮ್ಮಯ ಸ್ಥಳಕ್ಕೆ. ಭಾಗವತರ ಪ್ರಿಯ ವೆಂಕಟನ ಯಾತ್ರೆಯ ಸಾರಾಂಶ ಮುಗಿಯಿತು ಈ ಪದಕ್ಕೆ. ಈ ರೀತಿಯಾಗಿ ಪ್ರತಿ ವರ್ಷ ರಾಮನವಮಿಯ ಒಂದು ಶುಭ ದಿನದಲ್ಲಿ ಆ ಪ್ರತಿಮಾರ್ಚೆ ಇವತ್ತಿಗೂ ಅವರ ಮನೆತನದವರು ಜಯರಾಮತನ ಮರಿಮೊಮ್ಮಗ ಕೆ ಪ್ರಹ್ಲಾದ್ ಬೆಂಗಳೂರಲ್ಲಿದ್ದಾರೆ. ಅವರು ಮಾಡಿದಂದೇನಿಂದ ಒಂದೊಂದು ಸೌಖ್ಯ ಆನಂದದಿಂದ ಭೂಗಿಸುತ್ತ ಸುಂದರ ಪೂಜೆ ಶುಭ ದಿನಗಳಲ್ಲಿ ಮಾಡುತ್ತಾ ಇಂದ್ರೇಶನ ಸ್ಮರಿಸುತ್ತಿದ್ದರಾಗ ಮತ್ತು ಆ ಮೂರ್ತಿ ಪೂಜೆಯನ್ನ ರಾಮನವಮಿ ಅಲ್ಲದೆ ಮತ್ತು ವಿಶೇಷ ದಿನಗಳ ಲಗ್ನ ಮುಹೂರ್ತಗಳಲ್ಲಿ ಅವರ ಪೂಜೆಯನ್ನು ಮಾಡ್ತಾ ಎಲ್ಲರೂ ಬಹಳ ಸುಖವಾಗಿ ಇದ್ದಾರೆ ಅಂತ ಹೇಳಿ. ಆಮೇಲೆ ಈ ಒಂದು ಗಿರಿಯಾತ್ರೆಯ ಒಂದು ಫಲಶ್ರುತಿಯನ್ನು ಹೇಳ್ತಾರೆ. ಚೆನ್ನಾಗಿ ಈ ಕಥೆಯ ಮನ್ನಿಸಿ ಕೇಳಿದರೆ ಮುನ್ನ ಫಲವನ್ನು ಕೊಡುವುದನ್ನು ಪೇಳುವೆ ಕೇಳು. ಧನ್ಯವಾದ ಭವದ ತಾಪವನ್ನೇ ಕಳೆದು ಉನ್ನತವಾದ ಸೌಖ್ಯವನ್ನೇ ಕೊಡುವುದು. ಪಡವಿಪನ ಕಥೆಯ ಬಹು ಸಡಗರದೆ ಓದಿದರೆ ದೃಢಸಕನು ತಾನು ಬೆನ್ನು ಬಿಡದೆ ಕಾಯುವನು ನಿತ್ಯ. ಕಡು ಭಕ್ತಿಯಿಂದದನು ಬರೆದು ಓದಿದ ಹೇಳಿದರಂತೂ
ತಡವಿಲ್ಲದೆ ಒಲಿವ ಮೂಡಲ ಗಿರಿ ಒಡೆಯ ಆದರದ ಗಿರಿಯಾತ್ರೆ ಎಂಬ ಚರಿತಾಮೃತದ ಸ್ವಾದವನ್ನು ಅನುಜನ ಸೇವಿಪ ನರರಿಗೆ ಸಾಧಿಸುವ ಯಾತ್ರೆ ಇದರಿಗೆ ಅಸಾಧ್ಯ. ಸಾಧು ವಂದಿತನು ತಿರುಮನು ಅತಿಲುಬ್ಧ ಶ್ರೀ ತಿರುಮಲೇಶನಯನಿಗೆ ಹೇಳಿ ಭರಿಸಿದ ನಿಧನು ತಾ ತಿಳಿದು ತನ್ನ ಹಿತದವರ ವಂಶಜನೆಂದು ತಾತ ಜಯರಾಯನ ಕೃಪೆ ಬಲದೆ ಅರಿದನು. ಇದನ್ನು ನೀತಿವಂತರು ತಿದ್ದಿ ಓದುವನು ಇದನು. ಈ ರೀತಿ ಹೇಳುತ್ತಾ ಅಹಂಕಾರ ಖಂಡನ ಮಾಡ್ಕೊತಾರೆ. ವೇದವನ ಓದಿಲ್ಲ, ಸಾಧು ಸಹವಾಸಿಲ್ಲ, ಬೋಧ ಯಾರಿಂದಲ್ಲ, ಬುದ್ಧಿ ಮೊದಲಿಲ್ಲ. ಮೋದದಿಂದ ಶ್ರೀ ಸ್ವಯಮೇಂದ್ರ ತೀರ್ಥರ ಪಾದ ದರ್ಶನದಿಂದ ಸಾಧಿಸಿತು ಎಲ್ಲ. ಶೇಷಗಿರಿಯ ಯಾತ್ರೆ ನೀತರಿಗೆ ಸಾಧಿಸದು, ದಾಸರಿಗೆ ಅತಿ ಸುಲಭವಾಗಿಯೇ ತೋರುವುದು. ಶೇಷಶಯನಾದ ವೆಂಕಟಗೆ ನಮಿಸನ ಭಾಷೆ ಮುಗಿಸುವೆ ಸತತ ಪೋಷಂದನು ಸಹ. ಈ ರೀತಿಯಾಗಿ 5ನೇ ಅಧ್ಯಾಯ ಮಂಗಳ ಪದ ಮೂಲಕ ಅವರು ಸಮಾಪ್ತಿ ಮಾಡ್ತಾರೆ. ಈ ಮಂಗಳ ಪದ ವಿಶೇಷ ಏನಂದ್ರೆ ಪುರಂದರದಾಸರಿಂದ ಹಿಡಿದು ಪರದೇಶದಾಸರವರೆಗೆ ಸ್ತುತಿ ಮಾಡಿದ್ದಾರೆ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ. ಜಯ ಜಯ ಗಿರಿ ರಾಜ, ಜಯ ಜಯ ರವಿ ತೇಜ, ಜಯ ಜಯ ಶ್ರೀನಿವಾಸ, ಜಯ ವೆಂಕಟೇಶ, ಜಯ ಜಯ ಗಿರಿ ರಾಜ, ಮಾಯಿ ಜಾನಕಿಯ ತಾಯಿ ಯಶೋದಯ, ಜಯ ಸಲ್ಲಿಸಿವು ನಿಂದೆ. ಜಯ ಜಯ ಗಿರಿ ರಾಜ, ಕರ್ಪೂರದಾರತಿ ಅರ್ಥಿಲಿ ಬೆಳಗೀರೆ, ಕರ್ಪಸೇನಾದ ತಿಮ್ಮಪ್ಪ ಮೂರ್ತಿಗೆ. ಜಯ ಜಯ ಗಿರಿ ರಾಜ, ಶಿಷ್ಟ ಜನರಿಂದ ಹಿಡಿದು ಸೃಷ್ಟಿಕರ್ತನ ಗೂಢ, ಶ್ರೇಷ್ಠ ಪೂಜೆ ಗೊಂಬ ಸಂತುಷ್ಟ ಮೂರ್ತಿಗೆ. ಜಯ ಜಯ ಗಿರಿ ರಾಜ, ನಾರದ ಅಂಶರು ಗಾನದಿ ಪಾಡಲು ಕೋರಿದ ರೂಪವ ತೋರುತ ಬಂದೆ. ಜಯ ಜಯ ಗಿರಿ ರಾಜ. ನಾರದ ಅಂಶರು ಅಂದ್ರೆ ಪುರಂದಾಸರು. ಬಗ್ಗಿ ತುತಿಸಲು ನಿನ್ನದ್ದ ಅಂಶಜರು, ಹಿಗ್ಗಿಲಿ ರಥ ದಿನಿ ಜಗ್ಗದಿ ಬಂದೆ. ಜಯ ಜಯ ಗಿರಿ ರಾಜ, ಸಾಗಿ ಬಾರಯ್ಯ ನೀನು, ಸಾಗಿ ಬಾರಯ್ಯ ಭವರೋಗದ ವೈದ್ಯನೆ, ಬಾಗುವೆ ನಿನಗೆ ಅಂತೇಳಿ ವಿಜಯದಾಸರು ತಿರುಪತಿ ಹೋದಾಗ ಮಾಡ್ತಕ್ಕಂಥ ರಚನೆ. ಮತ್ತು ನಿನ್ನದ್ದ ಅಂಶಜರು ಭೃಗು ಋಷಿಗಳು ಅಂದ್ರೆ ವಿಜಯದಾಸ ಅಂತ. ಬಗ್ಗೆ ತುತಿಸಲು ನಿನ್ನದ್ದ ಅಂಶಜರು, ಹಿಗ್ಗಿಲಿ ರಥ ದಿನಿ ಜಗ್ಗದೆ ಬಂದೆ. ಜಯ ಜಯ ಗಿರಿ ರಾಜ, ಗಜಮುಖನಂಶಾದ ಸುಜನರು ಕರೆಯಲು, ತ್ರಿಜಗದೊಡೆಯ ನೀ ಜಿಗೆಯುತ ಬಂದೆ. ಜಯ ಜಯ ಗಿರಿ ರಾಜ. ಗಜಮುಖ ವಂಶಜರು ಅಂದ್ರೆ ಗಣಪತಿ ವಂಶಜರು ಗೋಪಾಲದಾಸರು. ತಲ್ಲಾದ ನಂಶಾದ ಬಲ್ಲಿದ ದಾಸರಿಗೆ, ಉಲ್ಲಾಸದಿಂದ ನೀನೆಲ್ಲ ಉಣಿಸಿದೆ. ಜಯ ಜಯ ಗಿರಿ ರಾಜ. ಸಲ್ಲಾದ ವಂಶಜರು ಜಗನ್ನಾಥದಾಸರು. ಪರಮ ಭಗತರ ಒಡೆಯ ನಂಶಜರು, ತ್ವರಿತ ಬಾರಯ್ಯ ಎಂದು ಕರೆಯಲು ಬಂದೆ. ಜಯ ಜಯ ಗಿರಿ ರಾಜ. ಪರಮ ಭಗತರು ಪಾಂಡವರು, ಅವರ ಒಡೆಯ ಪಾಂಡುರಾಜ. ಪಾಂಡುರಾಜ ವಂಶಜರು ಪ್ರಾಣೇಶದಾಸರು. ಪರಮ ಭಕುತರ ಒಡೆಯ ನಂಶಜರು, ತ್ವರಿತ ಬಾರಯ್ಯ ಎಂದು ಕರೆಯಲು ಬಂದ. ಜಯ ಜಯ ಗಿರಿ ರಾಜ. ಇವರ ತನುಜರ ಕವನಕ್ಕೆ ಒಲಿದೆ, ಭವ ಗೆಲಿಸಿ ನಿನ್ನ ಭವನಕ್ಕೆ ಒಯ್ದೆ. ಜಯ ಜಯ ಗಿರಿ ರಾಜ. ಇವರ ತನುಜರು ಗುರುಪ್ರಾಣೇಶದಾಸರು. ದಶರಥಾತ್ಮ ಜನ ಹೆಸರಿನ ದಾಸರಿಗೆ, ಅಸಮಜ್ಞಾನವಿತ್ತು ಕುಶಲದಿ ಒಲಿದೆ. ಜಯ ಜಯ ಗಿರಿ ರಾಜ. ದಶರಥಾತ್ಮ ಹೆಸರಿನ ದಾಸರು ಅಂದ್ರೆ ರಾಮದಾಸರು. ಸಂತೋಷ ನೀಡುವ ಅಂಕಿತ ದಾಸರಿಗೆ, ಸಂತೋಷ ನೀಡುವ ಅಂಕಿತ ನಾಮಗೆ, ನಿಂತಲ್ಲಿ ಒಲಿದು ನೀ ಸಂತಸವೀತೆ. ಜಯ ಜಯ ಗಿರಿ ರಾಜ. ಸಂತೋಷ ನೀಡುವ ಅಂಕಿತ ನಾಮಗೆ ಅಂದ್ರೆ ಆನಂದಾಸರು. ಪ್ರತಿ ಜನುಮದಿ ಯತಿ ರಾಘವೇಂದ್ರ ಜಯ ಜಯ ಗಿರಿ ರಾಜ. ಪ್ರತಿ ಜನ್ಮದಿ ಯತಿ ರಾಘವೇಂದ್ರರ ಗುರು ಜಗನ್ನಾಥದಾಸರು. ಯತಿ ವರದೇಂದ್ರರ ಕಥೆಯನ್ನು ರಚಿಸಿದ, ಮತಿವಂತರಿಗೆ ಸದ್ಗತಿಯ ಪಾಲಿಸಿದೆ. ಜಯ ಜಯ ಗಿರಿ ರಾಜ. ಯತಿ ವರದೇಂದ್ರ ಕಥೆ ವೃಂದಾವನ ರಸ್ತೆಯವರು ಪರದೇಶದಾಸರು. ಇವರವನೋ ನಾನು ಭವಹರ ವೆಂಕಟನೆ, ಪರಮಾತ್ಮ ನಾನು ಇವರವನು, ನಾನು ಈ ಎಲ್ಲ ಹರಿದಾಸ ಸಂತತಿಗೆ ಸೇರಿರ್ತಕ್ಕಂಥವನು.
ಇವರವನು ನಾನು ಭವಹರ ವೆಂಕಟನೆ ತವ ಪಾದದಲ್ಲಿ ಎನ್ನ ಮನವ ನಿಲೀಸೈ. ಜಯ ಗಿರಿರಾಜ ಇವರವನು ನಾನು ಭವಹರ ವೆಂಕಟನೆ ತವ ಪಾದದಲ್ಲಿ ಎನ್ನ ಮನವ ನಿಲ್ಲಿಸೈ. ವೆಂಕಟದಾಸರು ಪರಮಾತ್ಮಲ್ಲಿ ಏನು ಕೇಳಲಿಲ್ಲ. ತವ ಪಾದದಲ್ಲಿನ ಮನವ ನಿಲ್ಲಿಸೈ. ಈ ರೀತಿಯಾಗಿರ್ತಕ್ಕಂಥ ದೀಕ್ಷೆ, ದೃಢತೆ, ಹರಿವಾಯು ಗುರುಗಳಲ್ಲಿ ಭಕ್ತಿ ಬರಬೇಕು ಅಂತ ಹೇಳ್ತಾ ಇಲ್ಲಿಗೆ ಪಂಚಮ ಅಧ್ಯಾಯವನ್ನ ಸಮರ್ಪಣೆ ಮಾಡ್ತಾರೆ. ಇದು ಬರೆದ ಮಿತಿಯನ್ನು ಸಹಿತ ದಾಖಲೆ ಮಾಡಿದ್ದಾರೆ. ಕ್ರಿಶಕೆ 1867ನೇ ಪಾರ್ಥಿವ ನಾಮ ಸಂವತ್ಸರ ಮಾಘ ಶುದ್ಧ ಸಪ್ತಮಿ ಭಾರ್ಗವಾರದಲ್ಲಿ ಪ್ರಾರಂಭ ಮಾಡಿ ಅದೇ ದಿವಸ ರಾತ್ರಿ 12 ಗಂಟೆಗೆ ಸುಮಾರಕ್ಕೆ ಮುಗಿಸಿರುತ್ತದೆ. ಶ್ರೀ ಗುರು ಮಧ್ವೇಶ ಕೃಷ್ಣಾರ್ಪಣಮಸ್ತು. ಈ ರೀತಿಯಾಗಿ ವೆಂಕಟದಾಸರು ಸುಮಾರು 44 ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಆ ಕೃತಿಗಳ ಭಾವ ವೇದಾರ್ಥಗಳ ಒಂದು ಪದಗಳ ತಿಳಕ್ಕೆ ನಾವು ಶಕ್ಯರಲ್ಲ. ಅಪರಚಾರಂತ ಜ್ಞಾನಿಗಳು ಮಾತ್ರ ಹೇಳಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಅವರ ಕೊನೆಯ ದಿನಗಳನ್ನು ನಾವು ನೋಡೋಣ. ಅವರು ವೈಕುಂಠ ಯಾತ್ರೆ ಮಾಡಿದ ಮುಂಚೆ ಅವರ ದೇಹ ಕ್ಷೀಣ ಆಗ್ತಾ ಇತ್ತು. ಆವಾಗ ಎಲ್ಲರೂ ನಾವು ಅಲ್ಲಿಗೆ ಹೋದ್ವಿ. ಹಿರಿಯ ಅಣ್ಣ ಹನುಮಂತರಾಚಿತಿಗೆ ಹೋದ್ವಿ. ಹೋಗಿ ಅವ್ರ ಅಭಿಪ್ರಾಯ ತಿಳ್ಕೊಂಡು ನನ್ನನ್ನ ಸಂತಿ ಕೆಲವರಿಗೆ ಕರ್ಕೊಂಡು ಹೋರಿ ಅಂತ ಹೇಳಿದ್ರು. ನಾವು ಅವ್ರನ್ನ ಕರ್ಕೊಂಡು ಬಂದ್ವಿ. ಕರ್ಕೊಂಡು ಬಂದ ಸಮಯದಲ್ಲಿ ಅವರು ಕೆಲವರಪ್ಪನ ದರ್ಶನ ಮಾಡಿದರು. ಮಾಡಿ ತಮ್ಮ ನಿತ್ಯ ನೈಮಿತ್ತಿಕ ಕರ್ಮಗಳನ್ನ ಮಾಡುತ್ತಾ ಅವರ ಆರೋಗ್ಯ ಕ್ಷೀಣ ಆಗ್ತಾ ಬಂತು. ದೇಹದ ಕ್ರಿಯೆಗಳೆಲ್ಲವೂ ಸರಿಯಾಗಿದ್ದು ಏನು ತೊಂದರೆ ಇದ್ದಿಲ್ಲ. ಆದ್ರೆ ವಯೋಸಹಜ ಬಳಲಿಕೆ ಇತ್ತು. ನಾವು ವೈದ್ಯರನ್ನ ಕುಟುಂಬದ ವೈದ್ಯರನ್ನ ಕರೆಸಿ ಪರೀಕ್ಷೆ ಮಾಡಿ ಸಖಿಯ 27 ಪಾರ್ಥಿವ ನಾಮ ಸಂವತ್ಸರ ಆಶ್ವದ ಷಷ್ಠಿ ಇನ್ಸ್ಕೊಂಡು ಅವರು ಲಯ ಚಿಂತನೆಯಲ್ಲಿ ಇರ್ತಾರೆ. ಆ ದಿನ ನಾವು ಚದುರಪ್ಪನ ಪೂಜೆ, ಮನೆಯಲ್ಲಿ ಪೂಜೆ ಎಲ್ಲವೂ ಮಾಡಿದ್ವಿ. ಹಿಂದಿನ 2 ದಿನಗಳಲ್ಲಿ ವರದಶಿಷ್ಟ ಆರಾಧನೆ ಕೂಡ ನಾವು ಮಾಡಿದ್ವಿ. ಆ ಸಮಯದಲ್ಲಿ ರಕ್ತಾಂಶ ಪಾರಾಯಣ, ವರದಶಿ ವಿಠ್ಠಲರು ಮಾಡಿರ್ತಕ್ಕಂಥ ಶ್ರೀರಾಮ ಜಯರಾಮ ಜಯ ಜಯತು ರಾಮ ಈ ರೀತಿಯಾಗಿ ಎಲ್ಲ ಒಂದು ಕೀರ್ತನೆಗಳನ್ನು ನಾವು ಹಾಡಿದ್ವಿ. ಅನೇಕ ಹರಿಭಕ್ತರು, ಅವರ ಬಂಧುಗಳು, ಗ್ರಾಮ ಹಿರಿಯ ಮುಖಂಡರು ಎಲ್ಲರೂ ಬಂದವರನ್ನ ಭೇಟಿಯಾಗಿ ಹೋದರು. ರಾತ್ರಿ ಸುಮಾರು 11 ಗಂಟೆಗೆ ಅವರು ದೀರ್ಘ ಸಾಹಸವನ್ನ ತೆಗೆದುಕೊಂಡು ಎಳೆದು ಕ್ಷಣ ಕಾಲ ಅವರು ತಟಸ್ಥರಾಗಿ ವೈಕುಂಠ ಯಾತ್ರೆಯನ್ನ ಪಾರ್ಥಿವ ನಾಮ ಸಂವತ್ಸರದ ಆಶ್ವಿದ್ಧ ಷಷ್ಠಿಯಂದವರು ಈ ವೈಕುಂಠ ಯಾತ್ರೆಯನ್ನ ಮಾಡ್ತಾರೆ ಅಂತ ಹೇಳುತ್ತಾ ಅವರು ಬಿಟ್ಟು ಇರತಕ್ಕಂಥದ್ದು ಮನೆ, ಮಠ, ಆಸ್ತಿ ಯಾವ ಏನ್ ಬಿಟ್ಟೋಗಿದ್ದಾರೆ ಅಂದ್ರೆ ತಮ್ಮ ಜೀವನದ ಒಂದು ಬಾಳುವ ರೀತಿಯನ್ನ ಅವರು ನಮಗೆ ಬಿಟ್ಟು ಹೋಗಿದ್ದಾರೆ. ಹರಿವಾಯು ಗುರುಗಳ ಸೇವೆ, ಗುರುಗಳಲ್ಲಿ ಭಕ್ತಿ, ವಾಯುದೇವರಲ್ಲಿ ಭಕ್ತಿ ಮತ್ತು ಸಜ್ಜನಲ್ಲಿ ಭಕ್ತಿ ಅವರು ಬಿಟ್ಟು ಹೋಗಿದ್ದಾರೆ. ಒಟ್ಟಾರೆ ಹೇಳ್ಬೇಕಂದ್ರೆ ನಾವು ದಿನಾಲು ನಿತ್ಯ ಸುಪ್ರಾದ ನಂತರ ಹೇಳ್ತೀವಿ. ನಾವು ಏನ್ ಹೇಳ್ತೀವಿ ಅಂದ್ರೆ ಪಂಚಸೂತ್ರಗಳಂತ ಹೇಳಿ. ಆ ಪಂಚಸೂತ್ರಗಳ ಪ್ರಕಾರ ಅವರ ಜೀವನವನ್ನು ಸಾಗಿಸಿದರು. ಯಾರನ್ನು ದ್ವೇಷ ಮಾಡಲಿಲ್ಲ, ಎಲ್ಲರನ್ನು ಪ್ರೀತಿಸಿದರು, ಯಾರಿಗೂ ಅಸಹ್ಯ ಪಡಲಿಲ್ಲ. ಏನು ಹೆಚ್ಚಿಗೆ ಜೀವನದಲ್ಲಿ ಬಯಸದೆ ಬಂದಷ್ಟು ದಿನದಲ್ಲಿ ಬಾಳಿರ್ತಕ್ಕಂಥ ವ್ಯಕ್ತಿಗಳು ಪರಮಾತ್ಮ, ಪರಿಸರೋತ್ಮ, ವಾಜೀವೋತ್ತಮ ಬೆಳೆಸಿಕೊಂಡು ಮತ್ತು ಭಾರತೀಯರಾಗಿ ಭಾರತೀಯ ಸಂಸ್ಕೃತಿಯನ್ನ, ಭಾರತೀಯ ಸದಾಚಾರ ಸಂಸ್ಕೃತಿಗಳನ್ನ ಸದ್ಧರ್ಮ ರಕ್ಷಿ ಇಂತಹ ಜೀವಿಗಳು ಅವರು ಅನೇಕ ರಹಸ್ಯಗಳನ್ನು ನಮಗೆ ಬರೆಸಿದ್ದಾರೆ. ನಾನು ಸುಮಾರು 1993 ಇಸ್ವಿಯಲ್ಲಿ ಆಧ್ಯಾತ್ಮಿಕ ದಿನಚರಿ ಅಂತ ಹೇಳಿ ಒಂದು ದಿನಚರಿ ಮಾಡಿಕೊಂಡು ಅವರು ಹಾಗಾಗಿ ಹೇಳ್ತಿರ್ತಕ್ಕಂಥ ಕೆಲವು ವಿಷಯಗಳನ್ನ ನಾನು ನೋಟ್ ಮಾಡ್ಕೊಂಡಿದ್ದೇನೆ. ವರದೇಶ ದಾಸರ ಒಂದು ಶ್ರೀರಾಮ ಜಯರಾಮ ಜಯ ಜಯತು ರಾಮ ಒಂದು ಭಜನೆಯಲ್ಲಿ ಅವರು ಅನೇಕ ರಹಸ್ಯಗಳನ್ನು ಹೇಳಿದರು. ಅವರು ಅದರಲ್ಲಿ ಒಂದು ಮಾತು ಬರ್ತದೆ, ಒಂದು ನುಡಿ ಬರ್ತದೆ. ನಿನ್ನ ದಾಸ್ಯವನೈದ ಅನಂತ ಕಪಿವರವರು ಉನ್ನತ ಯೋಗ್ಯತೆಗಳ ಪ್ರದಿಹರು ಅಂತ ಹೇಳಿ ಈ ನುಡಿಗೆ ಅವರು ಅರ್ಥ ಬಿಡಿಸಿದ್ದಾರೆ. ಯಾವ ಕಪಿಗಳು ಉನ್ನತ ಯೋಗ್ಯತೆ ಪಡೆದಾರೆ? ಹನುಮ ಮಧ್ವರಾಗಿ ಅವತಾರ ಮಾಡಿದ್ರು.
ವಾಲಿ ದೈತ್ಯಸ್ಥರ ಅವತಾರ ಮಾಡಿದರು. ಸುರೀಲಕಪಿ ವಿಜಯದಾಸರು, ನೀಲಕಪಿ ಅಜ್ಞಾಂಶರು ವ್ಯಾಸತತ್ವಜ್ಞರು, ಜಾಂಬುವಂತ ಯಮ ಕನಕದಾಸರು, ತಾರಕಪಿ ಗುಂಡಾಚಾರ್ಯರು ಶ್ಯಾಮಸುಂದರದಾಸರು, ಸುಷೇಣ ಕುಪ್ಪೇರಾಯರು. ಆನಂತರದಲ್ಲಿ ವರದೇಶದಾಸರು ಕಲ್ಲೂರ ಹನುಮಂತರಾಯರ ಮಗ ಆಗಕ್ಕಿಂತ ಮುಂಚೆ ಅನೇಕ ಅವತಾರಗಳನ್ನು ಮಾಡಿದ್ದನ್ನು ಸೂಚ್ಯವಾಗಿ ಹೇಳಿದ್ದಾರೆ. ಕೃತಯುಗದಲ್ಲಿ ಸೋಮಾಂಶಯುತ ಉಲ್ಲಾದ ನಾಮಕ ಹಿರಣ್ಯಕಶ್ಯಪನ ಮಗ, ಯುಗದಲ್ಲಿ ಅಂಗದ, ದ್ವಾಪರ ಯುಗದಲ್ಲಿ ಮತ್ತು ಪುರಂದರದಾಸರ ಮಕ್ಕಳಾಗಿರ್ತಕ್ಕಂಥ ವರದಪ್ಪ, ವಿದ್ಯಾದಾಸರ ಮಕ್ಕಳಾಗಿರ್ತಕ್ಕಂಥ ಮೋಹನದಾಸರು ಇದು ವಿಚಾರಾಂಶ ಬರೆದಿದ್ದಾರೆ. ಈ ರೀತಿಯಾಗಿ ಅನೇಕ ರಹಸ್ಯ ಹೇಳಿ ಹೋಗಿದ್ದಾರೆ. ಆನಂತರದಲ್ಲಿ ಅವರು ನಿತ್ಯಪಾಲನಕ್ಕಾಗಿ ಕೆಲವು ಸೂಚನೆಗಳನ್ನು ನಮಗೆ ಕೊಟ್ಟು ಹೋಗಿದ್ದಾರೆ. ಈ ರೀತಿಯಾಗಿ ಅವರು ಇಂತಹ ಒಂದು ಜ್ಞಾನಿಗಳ ನೆನಪು, ಅವರ ಸಾಹಿತ್ಯದ ಅರಿವು ನಮಗೆ ನಿತ್ಯ ಸುಖದಾಯಕ ಅಂತ ಹೇಳುತ್ತಾ 13 ದಿನಗಳಿಂದ ಶ್ರೀ ವೆಂಕಟದಾಸ ಚರಿತಾಂಶ ಭಾಗವನ್ನ ಚಿಂತನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಂತ ಪೂಜ್ಯ ಅಪಣಾಚಾರ್ಯರಿಗೂ, ಪೂಜ್ಯ ಗುರಾಚಾರ್ಯರಿಗೂ, ಶ್ರೀಮತಿ ವಿಜಯಲಕ್ಷ್ಮಿಗೂ ಮತ್ತು ಈ ಸುಪ್ರಭಾತ ಇರ್ತಕ್ಕಂಥ ಎಲ್ಲಾ ಅಧ್ಯಾತ್ಮ ಹರಿದಾಸ ಬಂಧುಗಳಿಗೂ ದೀರ್ಘದಂಡ ಪ್ರಮಾಣಗಳನ್ನು ಮಾಡುತ್ತಾ ಇದರ ಹಿರಿಯರಾಗಿರ್ತಕ್ಕಂಥ ರಾಮರಾಯರು ಅಥವಾ ನಮ್ಮ ಮಧ್ಯಮ ಅಣ್ಣ ಸ್ವಾಮಿರಾಯರು ಹೇಳಬೇಕಾಗಿತ್ತು ಚರಿತ್ರೆ. ಅವರು ಹೇಳಿದ್ರಿಂದ ಮತ್ತು ಅಪಣಾಚಾರ ಅನುಗ್ರಹ ಮಾಡಿದ್ರಿಂದ ಇದು ಹೇಳಕ್ಕೆ ಸಾಧ್ಯ ಅಂತ ಹೇಳುತ್ತಾ, ಯಥಾಮತಿ ಯಥಾಶಕ್ತಿ ಬಹಳ ತಪ್ಪುಗಳಾಗಿರಬಹುದು ನುಡಿಯಲ್ಲಿ, ನಡೆಯಲ್ಲಿ, ಹೇಳುವುದರಲ್ಲಿ, ಅವೆಲ್ಲವನ್ನು ಕ್ಷಮಿಸಿ ಇನ್ನೂ ಸ್ವಲ್ಪ ಹೆಚ್ಚಿನ ದಾಸ್ಯ ದೀಕ್ಷೆ ಕೊಡ್ತಕ್ಕಂಥ ಅನುಗ್ರಹವನ್ನ ಎಲ್ಲರೂ ಮಾಡಿ ಹೇಳುತ್ತಾ, ವೆಂಕಟದಾಸರು ಅವರು ಗುಣಗುಣ ಬಿಡ್ತಕ್ಕಂಥ ಕೆಲವನ್ನು ಹಾಡ್ತಾ ಬಂದಿದ್ದೆ ನಾನು. ಇವತ್ತು ಅವರು ವಿಜಯದಾಸ ಮೇಲೆ ಹಾಡ್ತಕ್ಕಂಥ ಒಂದು ಹಾಡಿ ಇವತ್ತು 13 ಜನಗಳ ಈ ಒಂದು ಚಿಂತನಾ ಕಾರ್ಯವನ್ನು ನಾನು ವಾಯುಗುರುಗಳಿಗೆ ಅರ್ಪಿಸ್ತಾ ಇದ್ದೇನೆ. ನೀನು ದಾಸ್ಯನ ಮಾಡಲೇನು ಗತಿ ಮುಂದೆ ನಗೆ ದೀನ ಜನ ದಿವಿಕ್ಷಾ ಜ್ಞಾನೆ ಕುಲ ತಿಲಕ ಗೋಪಾದಾಸರಿ ಗೊಲಿದ ಜಾಣ ಗುರು ವಿಜಯರಾಯ ಜಿಯ. ನೀನು ದಾಸ್ಯನ ಮಾಡಲೇನು ಗತಿ ಮುಂದೆ ನಗೆ ದೀನ ಜನ ದಿವಿಜ ವೃಕ್ಷ. ಪಡೆದ ತಾಯಿ ತಂದೆಗಳು ಒಡಲೊಳು ದಿಸಿದ ಮಗನ ಬಿಡದೆ ಪಾಲಿಸುವರ್ಯಾರು. ನೆನಲು ಕೈ ಪಿಡಿದು ನಿಲ್ಲಿಸುವರ್ಯಾರು. ನಡು ನೀರಳು ನಾವೇ ನಡ್ಸುವನೆ ಕೈ ಬಿಡಲು ದಡಕ್ಕೆ ಸೇರಿಸುವರ್ಯಾರು. ಅರಸು ಬಲ್ಬಡವನ ಪರಾಧ ಒಡಂಬಡಿದೆ ದನಿಸಿದರೆ ದಿಕ್ಕುದಾರಲು ಗುರುವೇ. ನೀನು ದಾಸ್ಯನ ಮಾಡಲೇನು ಗತಿ ಮುಂದೆ ನಗೆ ದೀನ ಜನರಿ ವಿಜ ವೃಕ್ಷ. ಕರಪಿಡಿದ ಸತಿಯ ಪರ ಪುರುಷ ಗೊಪ್ಪಿಸಿ ಪತಿಯು ಜರಿದು ಬಿಡುವುದು ನ್ಯಾಯವೇ. ಕುರುಡನಿಗೆ ಕರವಿತ್ತು ಕರದೊಯ್ದು ಪುಣಿಯಲ್ಲಿ ಜರಿದು ನಗುವುದು ನ್ಯಾಯವೇ. ಕುರಿ ಹಿಂಡುಗಳ ಸಾಕಿ ಕರೆದು ಹೆಬ್ಬುಲಿ ನಾಯಿ ನರಿಗುಣಿಸುವುದು ನ್ಯಾಯವೇ. ಇರುತವ ಚರಣ ಸುರತರು ತಂಪಿನೊಳಗೆನ್ನ ಕರೆದು ಸಾಕದೆ ದೂರ ನೋಡುವರೆ ಗುರುವೇ. ನೀನು ದಾಸ್ಯನ ಮಾಡಲೇನು ಗತಿ ಮುಂದೆ ನಗೆ ದೀನ ಜನ ದಿವಿಜ ವೃಕ್ಷ. ಬಿಸಿಲಿಂದ ಬಾಯಾರಿ ಹಸುಗೂಸು ನೀರೆನಲು ಬಿಸಿ ಬಿಸಿ ಜಲವೀವರೇ. ಹಸಿವರಿತು ತಾಯಿ ತನ್ನ ಶಿಶುವೆಂಗೆ ಮೋಸದಲ್ಲಿ ವಿಷ ಬೆರೆಸಿ ತುತ್ತೀವರೇ. ಅಸಮ ಕರುಣಾಬ್ಧಿ ನಿನ್ನ ಶವಾದವರ ಕೈ ಬಿಡಲು ಕುಶಲ ಕರುಣಿಗಳು ನಗರೇ. ಋಷಿ ಕುಲಾರ್ಚಿತ ಬಾದರಾಯಣ ವಿಠಲ ನಿನ್ನ ಶವಾದ ಸೌಭಾಗ್ಯದಲ್ಲೆನ್ನ ಮರೆವರೇ. ನೀನು ದಾಸ್ಯನ ಮಾಡಲೇನು ಗತಿ ಮುಂದೆ ನಗೆ ದೀನ ಜನ ದಿವಿಜ ವೃಕ್ಷ. ಜ್ಞಾನೆ ಕುಲ ತಿಲಕ ಗೋಪಾಲದಾಸರಿ ಗೊಲಿದ ಜಾಣ ಗುರು ವಿಜಯರಾಯ ಜಿಯ. ನೀನು ದಾಸ್ಯನ ಮಾಡಲೇನು ಗತಿ ಮುಂದೆ ನಗೆ ದೀನ ಜನ ದಿವಿಜ ವೃಕ್ಷ. ಹರಿದಾಸರು ನಮ್ಮನ್ನು ಉದಾಸೀನ ಮಾಡದೆ ಹರಿಭಕ್ತಿ ಹರಿಜ್ಞಾನ ಕೊಟ್ಟು
ಎಲ್ಲರೂ ಹರಿಸಲಿ ಅಂತ ಹೇಳಿ ನಾನು ಮತ್ತೊಮ್ಮೆ ಎಲ್ಲರಿಗೂ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾ ನನ್ನ ಈ ಚರಿತಾಂಶ ಭಾಗದ 13 ಜನಗಳ ಸೇವೆಯನ್ನ ಭಾರತ ಮುಖ್ಯಪ್ಪ ನಂತರ ಮಧ್ಯೇಶನಿಗೆ ಅರ್ಪಿಸ್ತೇನೆ. ಹರೇ ಶ್ರೀನಿವಾಸ ಗುರು ರಾಘವೇಂದ್ರ.